Hi, hello, Namaste everyone. Welcome back to my channel MMN Tutorials. Today in this class we shall discuss about the topic Bharatiya Sankhya Paddhati. In English we can call that National Number System, and in English we can say that International Number System. ಇಲ್ಲಿ ಏನಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಅಂತಂದ್ರೆ ಬೆಳಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಲಾಸ್ಟ್ 1000 ಕೋಟಿ, 100 ಕೋಟಿ ನಿಲ್ಲಿಸ್ತಾರೆ. ಅಂದರೆ ಅದರ ಮುಂದುಗಡೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೇಗೆ ಓದಬೇಕು ಅನ್ನೋದು ಯಾರು ಕೂಡ ಹೇಳಿಲ್ಲ. ಯಾಕಂದ್ರೆ ಕಲಿಕೆಗೆ ಅಷ್ಟು ಸಾಕು ಅಂತೇಳಿ ಕಲಿಕೆನ ಅಲ್ಲಿಗೆ ನಿಲ್ಲಿಸಿದೆ. ಅದರ ಆಚೆಗೆ ಮುಂದಕ್ಕೆ ಹೋದ್ರೆ, ಯಾಕಂದ್ರೆ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಆಗಿರ್ಬೋದು ಅಥವಾ ಬೇರೆ ಬ್ಯಾಂಕಿನ ಯಾವುದೇ ಮಾಹಿತಿಯನ್ನು ಪಡ್ಕೊಳ್ಳೋದಾಗಿರ್ಬೋದು ಅಥವಾ CETಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮುಂದೆ ನಮಗೆ ಸಂಖ್ಯೆ ಓದೋಕ್ಕೆ ಬರಬೇಕು. ಭಾರತೀಯ ಸಂಖ್ಯಾ ಪದ್ಧತಿ ಒಳಗಡೆ ನೋಡಿ, ಇಡೀ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 100 ಕೋಟಿ ಆದ ನಂತರ ಶೋಣಿ, ಅಕ್ಷೋಹಿಣಿ, ಕರ್ವ, ಮಹಾಕರ್ವ, ಶಂಖ, ಮಹಾಶಂಖ, ಭೂರಿ, ಮಹಾಭೂರಿ ಅಂತೇಳಿ ನಾವು ನಂಬರ್ಗಳನ್ನು ಓದ್ತೇವೆ. ಇದನ್ನು ಹೇಗೆ ಓದಬೇಕಪ್ಪ ಅಂತಂದರೆ ನಿಮಗೆ ಆಲ್ರೆಡಿ ಈಗ ಗೊತ್ತಿದೆ. ಬಿಡಿ ಸ್ಥಾನದಲ್ಲಿ 6 ಇದೆ, 10 ಸ್ಥಾನದಲ್ಲಿ 9 ಇದೆ. ಇದು ಎರಡನ್ನ ಕೂಡಿಸಿ ಓದಿದ್ರೆ 96 ಅಂತ ಓದ್ತೀವಿ. ಅದೇ ರೀತಿಯಾಗಿ ಓದಿದ್ರೆ ಇಲ್ಲೊಂದು ನಂಬರನ್ನು ನಾನು ಬರ್ದಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ನಂಬರ್ಗೆ ಇನ್ನೂ ನಾನು ಕಾಮ ಹಾಕಿಲ್ಲ. ಇಲ್ಲಿ ನೋಡ್ರಿ, 32 ಮಹಾಭೂರಿ, 68 ಮಹಾಶಂಖ, 72 ಮಹಾಕರ್ವ, 32 ಕ್ಷೋಣಿ, 465 ಕೋಟಿ, 98 ಲಕ್ಷದ 78,796 ಅಂತ ಈ ರೀತಿಯಾಗಿ ಓದ್ತೀವಿ ನಾವು. ಅದನ್ನು ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10, 100 ಆದ ನಂತರ ನಾವು ಕಾಮ ಹಾಕೋಬೇಕು. ಏನು ಹಾಕೋಬೇಕು? ಕಾಮ ಹಾಕೋಬೇಕು. ಅದರ ನಂತರ ಬರುವಂಥ ಎರಡೆರಡು ಸಂಖ್ಯೆಗೆ ನಾವು ಕಾಮ ಹಾಕ್ತೀವಿ. ಆದರೆ ಈ ಕಾಮ ಹಾಕೊಂಡ ನಂತರ ಇಲ್ಲಿಗೆ ಮುಗಿಯೋದಿಲ್ಲ. ನಾವು ಓದುವಂತ ಕ್ರಮದಲ್ಲಿ ಇವುಗಳನ್ನ ಕುಟುಂಬಗಳನ್ನಾಗಿ ವಿಂಗಡಣೆ ಮಾಡ್ಕೋಬೇಕು. ಇಲ್ಲಿ ನೋಡಿ, ಬಿಡಿ 10, 100 ಅನ್ನೋದು ಒಂದು ಕುಟುಂಬ, 1000, 10,000 ಅನ್ನೋದು ಒಂದು ಕುಟುಂಬ, ಲಕ್ಷ, 10 ಲಕ್ಷ ಅನ್ನೋದು ಒಂದು ಕುಟುಂಬ, ಕೋಟಿ, 10 ಕೋಟಿ, 100 ಕೋಟಿ ಅನ್ನೋದು ಇಲ್ಲಿ 3 ಕುಟುಂಬ. ಇದು ಗೊತ್ತಿರಬೇಕು ನಿಮಗೆ. ಕ್ಷೋಣಿ, ಅಕ್ಷೋಣಿ ಇದು 2 ಕುಟುಂಬ, ಕರ್ವ, ಮಹಾಕರ್ವ ಇದು 2 ಕುಟುಂಬ, ಶಂಖ, ಮಹಾಶಂಖ ಇದು 2 ಕುಟುಂಬ, ಭೂರಿ, ಮಹಾಭೂರಿ, ಮಹಾಭೂರಿ ಇದು 2 ಕುಟುಂಬ. ಇದರ ನಂತರ ಇನ್ನೂ ಯಾವ್ದಾರ ಐತೆ ಅಂತಂದ್ರೆ ಇನ್ನೂ ಐತೆ. ಮಹಾಭೂರಿ ಆದ್ಮೇಲೆ ಬರೋದು ಅಬ್ದಿ, ಮಹಾ ಅಬ್ದಿ ಅಂತ ಬರುತ್ತೆ. ಈಗ ಬೋರ್ಡ್ನಲ್ಲಿ ಜಾಗ ಇಲ್ಲದಕ್ಕೆ ನಾನು ಇಷ್ಟೇ ಬರ್ದಿದ್ದೆ. ಇದನ್ನೇ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಒಳಗಡೆ ಓದೋದಾದ್ರೆ ಹೇಗೆ ಓದ್ತೀವಪ್ಪ ಅಂದ್ರೆ ಇಲ್ಲಿ ನೋಡ್ತೀವಿ. ಬಿಡಿ 10, 100 ಸೇಮ್ ಇರುತ್ತೆ, ಏನು ಚೇಂಜಸ್ ಇಲ್ಲ. 1000 ಇದೆ, 10,000 ಇದೆ. ಆದರೆ ಲಕ್ಷಕ್ಕೆ ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ 100,000 ಅಂತ ಕರಿತೀವಿ, ಹೌದ್ರಾ? ಅದಾದ ನಂತರ ಮಿಲಿಯನ್ ಯೂಸ್ ಮಾಡ್ತೀವಿ. ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, ಟ್ರಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್, ಕ್ವಾಡ್ರಿಲಿಯನ್, 10 ಕ್ವಾಡ್ರಿಲಿಯನ್, 100 ಕ್ವಾಡ್ರಿಲಿಯನ್. ಇದಾದ ನಂತರ ಮುಗಿತೇನು ಸರ್ ಅಂತಂದ್ರೆ ಇಲ್ಲ, ಕ್ವಾಡ್ರಿಲಿಯನ್ ಆದ್ಮೇಲೆ ಬರೋದು ಯಾವಪ್ಪ ಅಂದ್ರೆ ಕ್ವಿಂಟಿಲಿಯನ್. ಕ್ವಿಂಟಿಲಿಯನ್ ಆದ್ಮೇಲೆ ಬರೋದು 60 ಇಲ್ಲಿ ಜಾಗ ಸಾಲ ಇದ್ದಕ್ಕೆ ನಾನು 10 ಕ್ವಾಡ್ರಿಲಿಯನ್ಗೆ ನಿಲ್ಲಿಸಿದ್ದೀನಿ. ಇದನ್ನ ಹೇಗೆ ಓದೋದು ಅಂತಂದ್ರೆ ನೋಡ್ಕೊಳ್ಳಿ, 26 ಕ್ವಾಡ್ರಿಲಿಯನ್, 872 ಟ್ರಿಲಿಯನ್, 324 ಬಿಲಿಯನ್, 659 ಮಿಲಿಯನ್, 878,796 ಅಂತ ಓದ್ತೀವಿ. ನಿಮಗೆ ಅವಾಗಲೇ ಹೇಳಿದೆ ನಾನು, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10, 100 3 ಸಂಖ್ಯೆ ಆದಮೇಲೆ ಎರಡೆರಡು ಸಂಖ್ಯೆ ಕಾಮ ಹಾಕ್ತೀವಿ ಅಂತ. ಆದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಒಳಗಡೆ ನಾವು 2 ಸಂಖ್ಯೆಗೆ ಕಾಮ ಹಾಕೋದಿಲ್ಲ, ಎಲ್ಲ ಸಂಖ್ಯೆಗಳನ್ನು 3 ಸಂಖ್ಯೆಯಾಗಿ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾನು ಅವಾಗಲೇ ಹೇಳಿದಂಗೆ ಯಾವ ರೀತಿಯಾಗಿ ಸ್ಥಾನಗಳ ಹೆಸರುಗಳನ್ನು ನೋಡ್ತೀವಿ ಅನ್ನೋದನ್ನು ನಾನಿಲ್ಲಿ ಬರೆದಿದ್ದೀನಿ. ಯಾಕಪ್ಪ ಕನ್ನಡದಲ್ಲೇ ಬರೆದಿದ್ದೀನಿ ಅಂತಂದರೆ ಇವಾಗೆಲ್ಲ ಬಿಲಿಯನ್, ಮಿಲಿಯನನ್ನು ಯೂಸ್ ಮಾಡಿದ್ರೆ ಓದ್ತಾರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಈ ಕಡೆ ಅಂದರೆ
ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯನ್ನು ಯೂಸ್ ಮಾಡ್ತಿಲ್ಲ. ಅದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 100 ಕೋಟಿ, ಕ್ಷೋಣಿ, ಅಕ್ಷೋಹಿಣಿ, ಕರ್ವ, ಮಹಾಕರ್ವ, ಶಂಖ, ಮಹಾಶಂಖ, ಗೌರಿ, ಮಹಾಗೌರಿ, ಅಬ್ಜ, ಮಹಾ ಅಬ್ಜ. ನಾನು ಆವಾಗಲೇ ಹೇಳಿದೆ 10 ಕೋಟಿಗೆ 8 ಸೊನ್ನೆ ಆದರೆ 100 ಕೋಟಿಗೆ 9 ಸೊನ್ನೆ, ಕ್ಷೋಣಿಗೆ 10 ಸೊನ್ನೆ, ಅಕ್ಷೋಹಿಣಿಗೆ 11 ಸೊನ್ನೆ, ಕರ್ವಕ್ಕೆ 12 ಸೊನ್ನೆ, ಮಹಾಕರ್ಮಕ್ಕೆ 13 ಸೊನ್ನೆ, ಶಂಖಕ್ಕೆ 14 ಸೊನ್ನೆ, ಮಹಾಶಂಖಕ್ಕೆ 15 ಸೊನ್ನೆ. ಇದೇ ರೀತಿಯಾಗಿ ಸೊನ್ನೆಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ನೀವು ಅದನ್ನು ಅಭ್ಯಾಸ ಮಾಡಿ. ಥ್ಯಾಂಕ್ ಯು.